ಸ್ಪಷ್ಟವಾಗಿ ಕೊಟ್ಟಿದ್ದೀನಿ. ನಾನು ಬೆಳಗ್ಗೆನೂ ಕೂಡ ಚಲುವರಾಯಸ್ವಾಮಿ ಹತ್ರ ಮಾತಾಡಿದ್ದೀನಿ. ಅವ್ರಿಗೆ ಬಂದಿರೋದು, ಅವ್ರು ಕೊಟ್ಟಿರೋದು ಇಲ್ಲಿವರೆಗೂ 6 ಲಕ್ಷದ ಚಿಲ್ಲರೆ ಮೆಟ್ರಿಕ್ ಟನ್ನು. ಅವ್ರ ಹತ್ರ ಇರೋದು 7 ಲಕ್ಷ ಮೆಟ್ರಿಕ್ ಟನ್ಗೂ ಮೇಲೆ, 8 ಲಕ್ಷಕ್ಕೂ ಮೇಲೆ ಇದೆ. ಮತ್ತು ಇನ್ನೂ 15,000 ಟನ್ ಬರ್ತಾ ಇದೆ. ಮತ್ತು ಏನಾಗಿದೆ, ಯೂರಿಯಾ ಕೋಟೆಡ್ ಆದಮೇಲೆ ಇದು ಇರಲಿಲ್ಲ ಸಮಸ್ಯೆ. ಯಾಕಪ್ಪ ತುಮಕೂರಿನಲ್ಲಿಲ್ಲ? ಕೆಲವು ಜಿಲ್ಲೆಗಳಲ್ಲಿ ಎಲ್ಲೋ ಒಂದು ಕಡೆ ಲೋಪ ಆಗಿರೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಕೆಲವು ಬಾಲ್ಗಳು ಇರ್ತವೆ. ಬಾಲ್ಗಳು ಕಾಲಸಂತೆಯಲ್ಲಿ ವ್ಯವಸ್ಥೆಯಲ್ಲಿ ಎಲ್ಲ ಒಂದು ಕಡೆ ಪಾಲ್ದಾರ ಆಗಿರೋದ್ರಿಂದ ಇದು ಕೂಡ ಈಗಾಗಲೇ ಭಾರತ ಸರ್ಕಾರ ನಮ್ಮ ಕೆಲಸ ರೈತರಿಗೆ, ರೈತ ವರ್ಗಕ್ಕೆ ಅವ್ರಿಗೆ ಬೇಕಾಗಿರ್ತಂಥ ಏನು ಬೀಜ ಗೊಬ್ಬರದ ರಸಗೊಬ್ಬರ ಇದೆ, ಇದು ನಾವು ಎಂದೂ ಕೂಡ ಇದು ಮಾಡಿಲ್ಲ. ಅವರು ಎಲ್ಲೋ ಈ ಸಾರಿ ಸ್ವಲ್ಪ ಜಲ್ದಿ ಮಳೆ ಮುಂಗಾರು ಬಂದಿದ್ದರಿಂದ ಸ್ವಲ್ಪ ಜಾಸ್ತಿ ಖರ್ಚಾಗಿರ್ಬೋದು. ಆದರೆ ಏನು ಈ ಕಾಳಸಂತೆ ಕೋರಿದಾರಲ್ಲ, ಇದ್ರ ಬಗ್ಗೆ ಕರ್ನಾಟಕದ ಜನ, ಅಧಿಕಾರಿ, ಇವರು ಕೂಡ, ರಾಜ್ಯ ಸರ್ಕಾರ ಕೂಡ ಗಮನ ಹರಿಸಬೇಕು. ಸರ್, ಚಲುವರಾಯಸ್ವಾಮಿ ಇವಾಗ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಕೃಷಿಕರಿಗೆ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ ಬಿಜೆಪಿ ಅವರು ಅಂತ ಮಂಡ್ಯದಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮೊದಲು ಚಲುವರಾಯಸ್ವಾಮಿ ಅವರು ನನ್ನ ಸ್ನೇಹಿತರು, ಇಲ್ಲಿವರೆಗೂ ಹೆಂಗಿದ್ದೀರ ಹಂಗೆ ನಡ್ಕೊಂಡೋಗಿ ಮೊದಲು ನಿಮ್ಮಲ್ಲಿ ಇರ್ತಕ್ಕಂಥ ಕೆಲವು ನ್ಯೂನತೆಗಳನ್ನ ಸರಿಪಡಿಸಿ, ಯಾವ್ಯಾವ ಜಾಯಿಂಟ್ ಡೈರೆಕ್ಟ್ ಇದ್ದಾರೆ, ಅಧಿಕಾರಿಗಳಿದ್ದಾರೆ, ಮತ್ತೊಬ್ಬರು ಇದ್ದಾರೆ, ಆ ಬಾಲ್ಗಳು ಯಾರಿದ್ದಾರೆ ಅದನ್ನು ಯಾವ ರೀತಿ ಕಠಿಣವಾಗಿ ಕ್ರಮ ತಗೋಬೇಕು ತಗೊಳ್ಳಿ. ನಿಮ್ಗೆ ಇನ್ನೂ ಏನಾದ್ರು ಅವಶ್ಯಕತೆ ಇದ್ದರೆ ನಾವು ಕೂಡ, ನಾವೆಲ್ಲರೂ ಲೋಕಸಭಾ ಸದಸ್ಯರು, ನಾವೆಲ್ಲರೂ ಕೂಡ ನಡ್ಡಾಜಿಯವ್ರ ಹತ್ರ ಹೋಗಿ